कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतम् ॐ नमो भगवते वासुदेवाय ॐ नमो ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ 1-2 ತಿಂಗಳಿಂದ ನನಗೆ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣಾಂತರಗಳಿಂದ ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆದರೆ ಈಗಿಂದ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗಲೂ ಕೂಡ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಇನ್ನೂ ಕೂಡ ಯುಗಾದಿ ವರ್ಷ ಭವಿಷ್ಯನ ನಾನು ಇನ್ನೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಮಕರ, ಮೀನ ಮತ್ತು ಕುಂಭ ರಾಶಿ ಲಗ್ನದ ಬಗ್ಗೆ ನಾನು ಯುಗಾದಿ ವರ್ಷ ಭವಿಷ್ಯ ಇನ್ನೂ ಮಾಡಬೇಕಾಗಿದೆ. ಈ ವಿಡಿಯೋದಲ್ಲಿ ಆ 3 ರಾಶಿ ಲಗ್ನದ ಬಗ್ಗೆ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಮಕರ ರಾಶಿ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ನೋಡೋಣ. ವಿದ್ಯಾಭ್ಯಾಸದಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ನೀವು ನೋಡ್ತೀರಾ, ಅಂಕಗಳನ್ನ ಜಾಸ್ತಿ ತೆಗಿತೀರಾ. ಆದರೆ ನೀವು ಮೊದಲ ಹಂತದಲ್ಲಿ ಎಫರ್ಟ್ ಜಾಸ್ತಿ ಹಾಕಬೇಕು. ಎಫರ್ಟ್ ಜಾಸ್ತಿ ಹಾಕಿದಾಗ ಮಾತ್ರ ನೀವು ಉತ್ತಮ ರ್ಯಾಂಕ್ ಅನ್ನು ತೆಗಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಅತಿಯಾಗಿ ಆಟದ ಕಡೆ ಗಮನವನ್ನು ಕೊಡೋದಕ್ಕೆ ಹೋಗ್ಬೇಡಿ. ಓವರ್ ಆಕ್ಟಿವ್ ಇರ್ತೀರಾ, ಒಂದು ಕಡೆ ಕೂರೋದಕ್ಕೆ ಸಾಧ್ಯವಾಗೋದಿಲ್ಲ. ಸಾಧ್ಯವಾದಷ್ಟು ಪ್ರಯತ್ನ ಪೂರ್ವಕವಾಗಿ ನೀವು ಓದೋದ್ರಿಂದ ನಿಮ್ಮ ಒಂದು ವಿದ್ಯಾಭ್ಯಾಸ ಉತ್ತಮವಾಗಿರುತ್ತೆ. ಹಾಗೆ ಉದ್ಯೋಗ ನೋಡಿದಾಗ ಉದ್ಯೋಗದಲ್ಲೂ ಕೂಡ ಎಫರ್ಟ್ ಜಾಸ್ತಿ ತೋರಿಸ್ತಾ ಇದೆ. ನೀವು ಎಫರ್ಟ್ ಹಾಕಿದಾಗ ಮಾತ್ರ ನಿಮಗೆ ಲಾಭ. ಅಥವಾ ಕಮ್ಯುನಿಕೇಷನ್ ಇಂಡಸ್ಟ್ರಿ, ವೀಸಾ ಪಾಸ್ಪೋರ್ಟ್ ಮಾಡಿಕೊಡುವಂತಹ ಜಾಬು, ಕನ್ಸಲ್ಟೆನ್ಸಿ ಮತ್ತು ಮೀಡಿಯಾ ಮತ್ತು ಆಂಕರ್, ಈ ಲೈನಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಈ ವರ್ಷ ಉತ್ತಮವಾಗಿದೆ ಜಾಬ್. ಬಿಸ್ನೆಸ್ನಲ್ಲಿ ಸಾಧಾರಣವಾಗಿದೆ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರಿಗೆ ಉತ್ತಮವಾಗಿರುತ್ತೆ. ಗುರು ವೃಷಭಕ್ಕೆ ಹೋದಾಗ ಇನ್ವೆಸ್ಟ್ಮೆಂಟ್ ಹಾಕೋದಕ್ಕೆ ಹೋಗಬೇಡಿ ಮತ್ತು ದುಡ್ಡಿನ ಖರ್ಚಿನ ವಿಷಯದಲ್ಲಿ ತುಂಬ ಎಚ್ಚರ ವಹಿಸಬೇಕು. ಗುರು ವೃಷಭಕ್ಕೆ ಹೋದಾಗ ನಿಮಗೆ ದುಡ್ಡು ಖರ್ಚು ಜಾಸ್ತಿ ಆಗ್ಬೋದು. ಬಿಸ್ನೆಸ್ ಅವ್ರಿಗೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರೋರು ಮತ್ತು ಜಾಬ್ ಮತ್ತು ಇನ್ಯಾವುದೇ ಕ್ಷೇತ್ರದಲ್ಲಿರಲಿ ದುಡ್ಡಿನ ಬಗ್ಗೆ ನೀವು ಹುಷಾರಾಗಿರಬೇಕು. ಮೇ 1ನೇ ತಾರೀಕು ಅಂದರೆ ಈಗಾಗಲೇ ಗುರು ವೃಷಭಕ್ಕೆ ಹೋಗಿದ್ದಾನೆ. ಸ್ವಂತ ಉದ್ಯೋಗ ಯಾರ್ಯಾರು ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಈ ವರ್ಷ ಲಾಭದಾಯಕ ಅಂತ ಹೇಳ್ಬೋದು. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರು ಖಂಡಿತ ಅವರ ಪ್ರಯತ್ನಕ್ಕೆ ತಕ್ಕ ಫಲವನ್ನ ಅನುಭವಿಸ್ತಾರೆ ಈ ವರ್ಷ. ಮತ್ತು ಮದುವೆ ಆಗಬೇಕು ಅಂತ ಅನ್ಕೊಂಡವ್ರಿಗೆ ಇಲ್ಲಿ ನೀವು ಗಮನಿಸಬೇಕಾದಂಥ ವಿಷಯ ಏನಂತಂದ್ರೆ, ನಿಮ್ಮಲ್ಲಿ ಕ್ಯಾಲ್ಕುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂಬಂಧವನ್ನ ನೋಡಿದ್ರೆ ಹೇಗೆ, ಈ ಸಂಬಂಧ ನೋಡಿದ್ರೆ ಹೇಗೆ ಅಂತೇಳಿ ಸಂಬಂಧವನ್ನ ನೋಡ್ತಾನೆ ಹೋಗ್ತೀರಾ, ಮಾತುಕತೆ ಆಗ್ತಾನೆ ಹೋಗುತ್ತೆ. ಆದರೆ ಮದುವೆಗೆ ಯಾವುದೇ ಒಂದು ಸಂಬಂಧ ಬರೋದಿಲ್ಲ. ಓವರ್ ಕ್ಯಾಲ್ಕುಲೇಷನ್ ಬಿಟ್ಟು ಬಂದ ಸಂಬಂಧವನ್ನು ಒಪ್ಪಿಕೊಂಡ್ರೆ ಈ ವರ್ಷ ನಿಮಗೆ ಕಂಕಣ ಭಾಗ್ಯ ಖಚಿತ. ಆಲ್ರೆಡಿ ಮದುವೆ ಆಗಿದ್ರೆ ಮಾತಿನ ವಿಚಾರದಲ್ಲಿ ಮಕರ ರಾಶಿ ಲಗ್ನದವರು ಎಚ್ಚರ ವಹಿಸಬೇಕು. ಮಾತಿನ ವಿಚಾರದಲ್ಲಿ ಜಗಳಗಳು, ಕೋಪತಾಪಗಳು ಆಗುತ್ತೆ. ಇನ್ನು ಆರೋಗ್ಯ ವಿಚಾರದಲ್ಲಿ ಆರೋಗ್ಯ ಸಾಧಾರಣವಾಗಿರುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನ ಬಾಧಿಸಬಹುದು, ಆದರೆ ಕೊನೆಯಲ್ಲಿ ನಿಮಗೆ ಜಯ. ಮೇಜರ್ ಇಶ್ಯೂಸ್ ಹೆಲ್ತ್ ಅಲ್ಲಿ ಏನು ಕಾಣ್ತಾ ಇಲ್ಲ. ಇವಿಷ್ಟು ಮಕರ ರಾಶಿ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ. ನೆಕ್ಸ್ಟ್ ಬಂದು ಕುಂಭ ರಾಶಿ ಲಗ್ನದವರ ಯುಗಾದಿ ವರ್ಷ ಭವಿಷ್ಯವನ್ನು ನೋಡೋಣ. ಕುಂಭ ರಾಶಿ ಲಗ್ನದವರು ಸ್ವಂತ ಉದ್ಯೋಗ ಯಾರ್ಯಾರು ಮಾಡ್ತಿದ್ದೀರಾ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ಮತ್ತು ನೇಮ್ ಅಂಡ್ ಫೇಮ್ ಕೂಡ ನೀವು ಈ ವರ್ಷ ಪಡ್ಕೋಬಹುದು. ಮತ್ತು ವಿದ್ಯಾಭ್ಯಾಸದಲ್ಲಿ ಈ ವರ್ಷ ನಿಮಗೆ ಹಿನ್ನಡೆ, ಇಂಟ್ರೆಸ್ಟ್ ಜಾಸ್ತಿ ಇರೋದಿಲ್ಲ. ಸೆಲ್ಫ್ ಎಫರ್ಟ್ನ ನೀವು ಜಾಸ್ತಿ ಹಾಕಬೇಕಾಗತ್ತೆ. ರ್ಯಾಂಕ್ ತೆಗಿಬೇಕು ಅಂತಂದಾಗ ಟೀಚರ್ಸ್ ಇಂದ, ಫ್ರೆಂಡ್ಸ್ ಇಂದ ಅಷ್ಟಾಗಿ ನಿಮಗೆ ಸಪೋರ್ಟ್ ಸಿಗಲ್ಲ. ನೀವೇ ಮುನ್ನುಗ್ಗಿ ಸೆಲ್ಫ್ ಎಫರ್ಟ್ ಇಂದ ನೀವು ವಿದ್ಯಾಭ್ಯಾಸವನ್ನ ಮಾಡಿ ಅಂಕಗಳನ್ನ ತೆಗಿಬೇಕಾಗತ್ತೆ. ಜಾಬ್ ವಿಷಯದಲ್ಲಿ ಉತ್ತಮವಾಗಿದೆ. ಸ್ಯಾಲ್ರಿ ಹೈಕ್ ಆಗಬಹುದು. ತಾತ್ಕಾಲಿಕ ಶತ್ರುಗಳು ಎದುರಾದರೂ ಕೂಡ ಅವರನ್ನೆಲ್ಲ ನೀವು ಜಯಿಸ್ತೀರಾ. ಕೊನೆಯಲ್ಲಿ ನಿಮಗೆ ಜಯ ಖಂಡಿತ ಇದ್ದೇ ಇದೆ. ತಾತ್ಕಾಲಿಕ ಶತ್ರುಗಳ ಒಂದು ತೊಂದರೆ ನಿಮಗೆ ಎದುರಾಗಬಹುದು, ಆದರೆ ನಿಮಗೆ ಯಾವುದೇ ಭಯ ಈ ವರ್ಷ ಇಲ್ಲ. ಕೆಲಸಗಳು ಸರಾಗವಾಗಿ, ಸುಲಭವಾಗಿ ನಿಮಗೆ ಈ ವರ್ಷ ಆಗತ್ತೆ. ಮತ್ತು ಬಿಸ್ನೆಸ್ ಯಾರ್ಯಾರು ಮಾಡ್ತಿದ್ರಾ ಈ ವರ್ಷ ನಿಮಗೆ ಲಾಭದಾಯಕ. ನೀವು ಲಾಭವನ್ನು ಗಳಿಸ್ಬೋದು. ಇನ್ವೆಸ್ಟ್ಮೆಂಟ್ ಹಾಕಿ
ಲಾಭ ಮಾಡಬಹುದು. ಸರಿಯಾದ ತಜ್ಞರ ಬಳಿ ಕೇಳಿ ತಿಳ್ಕೊಂಡು ನಂತರ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಮದುವೆ ವಿಷಯ ಅಂತ ಬಂದಾಗ ಈ ವರ್ಷ ಕುಂಭ ರಾಶಿ ಲಗ್ನದವರಿಗೆ ಕಂಕಣ ಭಾಗ್ಯ ಕೂಡು ಬರುವಂತಹ ಎಲ್ಲ ಸಾಧ್ಯತೆ ಇರುತ್ತೆ ಮತ್ತು ಮದುವೆ ಜೀವನ ಕೂಡ ಸುಖಮಯವಾಗಿರುತ್ತೆ. ನಾನಿನ್ನೂ ಲೈಫಲ್ಲಿ ಸೆಟಲ್ ಆಗಿಲ್ಲ, ಹಾಗಾಗಿ ಮದುವೆ ಆಗಿಲ್ಲ ಅಂತಿರೋರು ಈ ವರ್ಷ ಲೈಫಲ್ಲಿ ಸೆಟಲ್ ಆಗಿ ಮದುವೆ ಕೂಡ ಅಂದರೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ. ಶಿವನ ಆರಾಧನೆ ಮತ್ತು ಜಪವನ್ನ ಮಾಡ್ಕೊಳ್ಳೋದ್ರಿಂದ ಮತ್ತು ಸೂರ್ಯ ನಮಸ್ಕಾರವನ್ನ, ಸೂರ್ಯನಿಗೆ ಕೊಡೋದ್ರಿಂದ ಮದುವೆ ಜೀವನದಲ್ಲಿ ಏನೇ ತೊಂದರೆ ಆದರೂ ಅಥವಾ ಮದುವೆಯಲ್ಲಿ ಏನಾದರೂ ವಿಘ್ನ ಕಾಡಿದ್ರೂ ಕೂಡ ಇವೆಲ್ಲದಕ್ಕೂ ಕೂಡ ಪರಿಹಾರನ ನೀವು ಶಿವನ ಪೂಜೆ ಮತ್ತು ಸೂರ್ಯನ ಆರಾಧನೆಯಿಂದ ನೀವು ವಿಘ್ನವನ್ನ ಕಳ್ಕೋಬಹುದು. ಮತ್ತು ಸಂತಾನ ಭಾಗ್ಯ, ಚೈಲ್ಡ್ ಬರ್ತ್ ವಿಷಯದಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆದರೂ ಕೂಡ, ಮೊದಲಲ್ಲಿ ನಿಮ್ಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಈ ವರ್ಷ ಭಗವಂತ ನಿಮಗೆ ಸಂತಾನವನ್ನ ಕರುಣಿಸ್ತಾನೆ. ಮೊದಲಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ತಾತ್ಕಾಲಿಕವಾಗಿ ಶತ್ರುಗಳು ನಿಮಗೆ ಎದುರಾದರೂ ಕೂಡ ನಿಮಗೆ ನಿಮ್ಮ ಜೀವನಕ್ಕೆ ಭಯ ಇಲ್ಲ. ಇವಿಷ್ಟು ಕುಂಭ ರಾಶಿ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ ಮತ್ತು ಎಫರ್ಟ್ ಅಂತೂ ನಿಮ್ದು ಇರಲೇಬೇಕು. ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಈ ವರ್ಷ ಖಂಡಿತ ಇರುತ್ತೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ಬೋದು. ಬುಧ ನಿಮಗೆ 2ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ತಮವಾಗಿರುತ್ತೆ. ಮೊದಲಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಉದ್ಯೋಗದಲ್ಲಿ ನಿಮಗೂ ಅಷ್ಟೇ ಪ್ರಯತ್ನದಿಂದ ಮಾತ್ರನೇ ನಿಮಗೆ ಲಾಭ, ಯಶಸ್ಸು ನಿಮಗೆ ಸಿಗುತ್ತೆ. ಸೆಲ್ಫ್ ಎಫರ್ಟ್ ಈ ವರ್ಷ ನಿಮಗೂ ಕೂಡ ತುಂಬಾ ಮುಖ್ಯ. ಆದರೆ ಚಿಂತೆ ಪಡುವ ಅಗತ್ಯವಿಲ್ಲ, ಕೊನೆಯಲ್ಲಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಈ ವರ್ಷ. ಬಿಸ್ನೆಸ್ ವಿಚಾರದಲ್ಲಿ ಈ ವರ್ಷ ಮೀನರಾಶಿ ಲಗ್ನದವರಿಗೆ ನಾನು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ನ ಸಜೆಸ್ಟ್ ಮಾಡೋದಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಸಾಧಾರಣ ಲಾಭ ಅಂತ ಹೇಳ್ತೀವಿ. ಸಾಧಾರಣವಾಗಿದ್ದಾಗ ನೀವು ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಲಾಭವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ರ ಅವ್ರಿಗೂ ಕೂಡ ಸೆಲ್ಫ್ ಎಫರ್ಟ್ ತುಂಬಾ ಮುಖ್ಯ. ನಿಮ್ಮ ಒಂದು ಕಾರ್ಯಕ್ಷಮತೆ, ಶ್ರದ್ಧೆ ಕೆಲಸದಲ್ಲಿ ಇದ್ರೆ ಮಾತ್ರ ನೀವು ಉತ್ತಮ ಯಶಸ್ಸನ್ನ ಕಾಣಬಹುದು ಮತ್ತು ನಿಮ್ಮ ಒಂದು ಮಾರ್ಕೆಟಿಂಗ್ ನ ನೀವು ವಿಸ್ತರಿಸ್ಕೋಬೇಕು. ಇನ್ನು ಮದುವೆ ಜೀವನ ಕೂಡ ಉತ್ತಮವಾಗಿರುತ್ತೆ. ಮದುವೆ ವಿಷಯದಲ್ಲಿ ಬಂದಾಗ 7ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ಈ ವರ್ಷ ನಿಮಗೆ ಒಳ್ಳೆಯ ಸಮಯ ಕಂಕಣ ಭಾಗ್ಯಕ್ಕೆ. ಉತ್ತಮ ಸಂಬಂಧ ಬಂದಾಗ ಒಪ್ಪಿ ಮುಂದುವರೆದರೆ ನಿಮಗೆ ಈ ವರ್ಷ ಕಂಕಣ ಭಾಗ್ಯ ಖಚಿತ. ಒಳ್ಳೆಯ ಸಂಬಂಧಗಳು ನಿಮ್ಮ ಕೈ ಹಿಡಿಬಹುದು. ಗಣಪತಿಯ ಆರಾಧನೆಯನ್ನ ಅಥವಾ ವಿಷ್ಣುವಿನ ಆರಾಧನೆ ಜಪವನ್ನ ಮಾಡಿಕೊಳ್ಳೋದ್ರಿಂದ ಮದುವೆ ವಿಚಾರದಲ್ಲಿ ಏನೇ ತೊಂದರೆ ಬಂದರೂ ಅದಕ್ಕೆ ನೀವು ಪರಿಹಾರನ ಕಂಡ್ಕೋಬಹುದು. ಮತ್ತು ಮೀನರಾಶಿ ಲಗ್ನದವರಿಗೆ ಶತ್ರುಗಳ ಕಾಟವಿದ್ರೆ ಸ್ವಲ್ಪ ಮಟ್ಟಿನ ಒತ್ತಡ, ಹಿಂಸೆ ಆದರೂ ಕೂಡ ಭಯ ಪಡಬೇಕಾಗಿಲ್ಲ. ನಿಮ್ಮಷ್ಟಕ್ಕೆ ನೀವಿದ್ದು ಈ ವರ್ಷ ಸಮಾಧಾನ ಶಾಂತಿಯನ್ನ ನೀವು ರೂಢಿಸಿಕೊಂಡ್ರೆ ಶತ್ರುಗಳಿಂದ ಯಾವುದೇ ಭಯವಿರೋದಿಲ್ಲ. ಹಲವಾರು ಕ್ಷೇತ್ರದಲ್ಲಿ ಈ ವರ್ಷ ನಿಮಗೆ ಸೆಲ್ಫ್ ಎಫರ್ಟ್ ತುಂಬಾನೇ ಮುಖ್ಯ. ನಿಮ್ಮ ದೇಹದ ಭಾಷೆ ಅಂದ್ರೆ ಬಿಹೇವಿಯರು, ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಇದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಇವು ಚೆನ್ನಾಗಿದ್ರೆ ಈ ವರ್ಷ ನಿಮಗೆ ಜೀವನ ಅದ್ಭುತವಾಗಿರುತ್ತೆ. ಇವಿಷ್ಟು ಮಕರ, ಕುಂಭ ಮತ್ತು ಮೀನ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ. ಈಗ ನಾನು 12 ರಾಶಿ ಲಗ್ನದವರ ಗುರುಬಲವನ್ನ ಕಾರ್ಯಕ್ರಮವನ್ನ ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ಮೇಷ, ವೃಷಭ ಮತ್ತು ಮಿಥುನ ರಾಶಿ ಲಗ್ನದವರ ಗುರುಬಲ ಕಾರ್ಯಕ್ರಮ ಆಗಿದೆ. ಮುಂದೆ ಕರ್ಕಾಟಕ ರಾಶಿ ಲಗ್ನದವರ ಗುರುಬಲ ಹೇಗಿರುತ್ತೆ ಅಂತೇಳಿ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.